ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಇದರ ನಡುವೆ ಆಪರೇಷನ್ ಕಲ್ಲೇರಿ ಕೂಡ ಟ್ವಿಸ್ಟ್ ಆಗಿದೆ. ಮುಸುಕುಧಾರಿ ಎಸ್ಐಟಿಯ ದಿಕ್ಕು ತಪ್ಪಿಸ್ತಾ ಇದ್ದಾನ? ಹಾಗಾದ್ರೆ ಇವತ್ತು ಏನೇನೆಲ್ಲ ಆಯ್ತು, ಡೀಟೇಲ್ಸ್ ಇಲ್ಲಿ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಮುಸುಕುಧಾರಿ ವ್ಯಕ್ತಿ ದೂರನ್ನ ಕೊಟ್ಟಿದ್ದ. ಆ ದೂರಿನ ಆಧಾರದಲ್ಲಿ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ. ನಿನ್ನೆ ಇಡೀ ದಿನ ಬ್ರೇಕ್ ಕೊಟ್ಟಿದ್ದ ಎಸ್ಐಟಿ ತನಿಖಾ ತಂಡ ಅದಕ್ಕೆ ಕಾರಣ ಕೂಡ ರಿಪಬ್ಲಿಕ್ ಕರ್ಣಕ್ಕೆ ಸಿಕ್ಕಿದೆ. ಮುಸುಕುಧಾರಿ ವ್ಯಕ್ತಿ ನಿನ್ನೆ ತಡವಾಗಿ ಬಂದಿದ್ದೆ. ನಿನ್ನೆ ತನಿಖೆಗೆ ಬ್ರೇಕ್ ಹಾಕಲಾಗಿತ್ತು. ಇವತ್ತು ಬೆಳಗ್ಗೆ 13ನೇ ಪಾಯಿಂಟ್ಗೆ ಆತನನ್ನ ಕರೆದುಕೊಂಡು ಬಂದು ಶೋಧ ಕಾರ್ಯಾಚರಣೆ ಮಾಡಲಾಗುತ್ತೆ ಅನ್ನುವ ಚರ್ಚೆಗಳು ನಡೀತಾ ಇತ್ತು. ಆದ್ರೆ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ತುಂಬಾ ಕಷ್ಟ ಅಂತ ಹೇಳಿ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕಿಸುವಂತ ಕೆಲಸವನ್ನ ಎಸ್ಐಟಿ ಮಾಡುತ್ತೆ. ಮಾತುಕತೆಗೂ ಕೂಡ ಮುಂದಾಗುತ್ತೆ. ಆದ್ರೆ ಇಲ್ಲೊಂದು ಕಡೆ ಆ ಮಾತುಕತೆ ಇನ್ನೂ ಅಂತಿಮ ಘಟ್ಟಕ್ಕೆ ತಲುಪಿಲ್ಲ. ಹಾಗಾಗಿ ಇವತ್ತು ಏನ್ ಮಾಡ್ತಾರೆ ಎಸ್ಐಟಿ ಅಂತೇಳಿ ಬೆಳಗ್ಗೆ ಒಂದಷ್ಟು ಚಿಂತನೆ ನಡೀತಾ ಇತ್ತು. ಅದೇ ಸಮಯಕ್ಕೆ ಬೆಳಗ್ಗೆ 10:20ಕ್ಕೆ ಸರಿಯಾಗಿ ಮುಸುಕುಧಾರಿ ವ್ಯಕ್ತಿ ತಮ್ಮ ವಕೀಲರ ಜೊತೆಯಲ್ಲಿ ಆಗಮಿಸ್ತಾನೆ. ಅದೇ ಸಂದರ್ಭದಲ್ಲಿ ಪೊಲೀಸ್ ಭದ್ರತೆ ಕೂಡ ಇರುತ್ತೆ. ಆತನೇ ಬೇಡಿಕೊಂಡಂತೆ ನನಗೆ ಪೊಲೀಸ್ ಭದ್ರತೆ ಬೇಕು ಅಂತೇಳಿ ಕೇಳಿಕೊಂಡಂತ ಹಿನ್ನೆಲೆಯಲ್ಲಿ ಆತನಿಗೆ ಪೊಲೀಸ್ ಭದ್ರತೆಯನ್ನು ಕೂಡ ಈಗ ಕೊಡಲಾಗಿದೆ. ಕ್ಕೆ ಮುಸುಕುಧಾರಿ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಬರ್ತಾನೆ. ಅದಾದ ಬಳಿಕ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಬರ್ತಾರೆ. ಅಡಿಷನಲ್ ಎಸ್ಪಿ ಕೂಡ ಆಗಮಿಸ್ತಾರೆ. ಎಸ್ಐಟಿ ಅಧಿಕಾರಿಗಳು ಕೂಡ, ಹಿರಿಯ ಅಧಿಕಾರಿಗಳು ಕೂಡ ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ನಂತರ ಸುಮಾರು 11:30 ಸುಮಾರಿಗೆ ಅಲ್ಲಿಂದ ಆತನನ್ನ ಕರ್ಕೊಂಡು ಹೊರಡ್ತಾರೆ. ಈ ನಡುವೆ 13ನೇ ಪಾಯಿಂಟ್ಗೆ ಆತನನ್ನ ಕರ್ಕೊಂಡು ಹೋಗಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ಸುದ್ದಿಯನ್ನ ಮಾಡಿತ್ತು. ಎಸ್ಐಟಿ ಕಚೇರಿಯಿಂದ ಆತನನ್ನ ಕರ್ಕೊಂಡು ಹೊರಟಾಗ ಆತನನ್ನ ಎಸ್ಐಟಿ ಅಧಿಕಾರಿಗಳು 13ನೇ ಪಾಯಿಂಟ್ ಕರ್ಕೊಂಡು ಹೋಗಲ್ಲ. ಬಳಿಕ ಆ ಮುಸುಕುಧಾರಿ ವ್ಯಕ್ತಿಯೇ ಇವತ್ತು ಎಲ್ಲ ಅಧಿಕಾರಿಗಳನ್ನ ಹೊಸ ಸ್ಪಾಟ್ ಕರ್ಕೊಂಡು ಹೋಗ್ತಾರೆ. ಧರ್ಮಸ್ಥಳ ದಾಟಿ ಸುಮಾರು 2-3 ಕಿಲೋಮೀಟರ್ ಮುಂದೆ ಸಾಕಿದಾಗ ಅಲ್ಲಿ ಬೋಳಿಯಾರ್ ಅನ್ನುವ ಪ್ಲೇಸ್ ಸಿಗುತ್ತೆ. ಆ ಬೋಳಿಯಾರ್ ಅನ್ನುವ ಸ್ಥಳದಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಬಂದು ಅಲ್ಲಿ ಕೂಡ ಒಂದು ಹೊಸ ಜಾಗವನ್ನ ತೋರಿಸ್ತಾನೆ. ಇವತ್ತು ಆ ಒಂದು ವಿಚಾರವಾಗಿ ಹೊಸ ತಿರುವು ಕೂಡ ಪಡೆದುಕೊಳ್ಳುತ್ತೆ. ಅಲ್ಲಿಗೆ ಸುಮಾರು 12:30 ಹೋಗ್ತಾರೆ. 1 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತಾರೆ. ಅಲ್ಲಿಗೆ ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಒಳಗಡೆ ಶೋಧ ಕಾರ್ಯಾಚರಣೆ ನಡೆಯುವ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಮಾಧ್ಯಮದವರನ್ನ ಹೊರಗಡೆ ಇಡ್ತಾರೆ. ಆದ್ರೆ ಅಲ್ಲೂ ಕೂಡ ಏನೂ ಪತ್ತೆ ಆಗಿಲ್ಲ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಕ್ಕಿದೆ. ಇನ್ನೊಂದು ವಿಚಾರ ಅಂತಂದ್ರೆ, ನಾನು ಹೊಸದಾಗಿ 4 ಜಾಗಗಳನ್ನ ತೋರಿಸ್ತೀನಿ, ಅಲ್ಲಿ ನೀವು ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತೇಳಿ ಆತನೇ ಮನವಿ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅದರ ಮೊದಲ ಭಾಗವಾಗಿ ಇವತ್ತು ಹೊಸ ಜಾಗವನ್ನ ತೋರಿಸಿದ್ದಾನೆ. ಇನ್ನು 3-4 ಹೊಸ ಜಾಗಗಳನ್ನ ಆ ಮುಸುಕುಧಾರಿ ವ್ಯಕ್ತಿ ತೋರಿಸ್ತಾನೆ ಅಂತ ಇದೆ. ಇವತ್ತು ಒಂದು ಜಾಗದಲ್ಲಿ ಶೋಧ ಕಾರ್ಯಾಚರಣೆ ಆಗಿದೆ, ಉತ್ಖನನ ಕೂಡ ನಡೆದಿದೆ. ಆದ್ರೆ ಅಲ್ಲಿ ಏನು ಕೂಡ ಪತ್ತೆ ಆಗಿಲ್ಲ. ನಾಳೆ ಮತ್ತೊಂದು ಹೊಸ ಜಾಗವನ್ನ ಮುಸುಕುಧಾರಿ ವ್ಯಕ್ತಿ ತೋರಿಸ್ತಾನ. ಆ ಜಾಗದಲ್ಲೇ ಶೋಧ ಕಾರ್ಯಾಚರಣೆ ನಡೆಯುತ್ತಾ ಅಲ್ಲಿವರೆಗೂ ಕೂಡ ಕಾದು ನೋಡಬೇಕು. ಕ್ಯಾಮೆರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಇದರ ನಡುವೆ ಆಪರೇಷನ್ ಕಲ್ಲೇರಿ ಕೂಡ ಟ್ವಿಸ್ಟ್ ಆಗಿದೆ. ಮುಸುಕುಧಾರಿ ಎಸ್ಐಟಿಯ ದಿಕ್ಕು ತಪ್ಪಿಸ್ತಾ ಇದ್ದಾನ? ಹಾಗಾದ್ರೆ ಇವತ್ತು ಏನೇನೆಲ್ಲ ಆಯ್ತು, ಡೀಟೇಲ್ಸ್ ಇಲ್ಲಿ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಮುಸುಕುಧಾರಿ ವ್ಯಕ್ತಿ ದೂರನ್ನ ಕೊಟ್ಟಿದ್ದ. ಆ ದೂರಿನ ಆಧಾರದಲ್ಲಿ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ. ನಿನ್ನೆ ಇಡೀ ದಿನ ಬ್ರೇಕ್ ಕೊಟ್ಟಿದ್ದ ಎಸ್ಐಟಿ ತನಿಖಾ ತಂಡ ಅದಕ್ಕೆ ಕಾರಣ ಕೂಡ ರಿಪಬ್ಲಿಕ್ ಕರ್ಣಕ್ಕೆ ಸಿಕ್ಕಿದೆ. ಮುಸುಕುಧಾರಿ ವ್ಯಕ್ತಿ ನಿನ್ನೆ ತಡವಾಗಿ ಬಂದಿದ್ದೆ.
ನಿನ್ನೆ ತನಿಖೆಗೆ ಬ್ರೇಕ್ ಹಾಕಲಾಗಿತ್ತು. ಇವತ್ತು ಬೆಳಗ್ಗೆ 13ನೇ ಪಾಯಿಂಟ್ಗೆ ಆತನನ್ನ ಕರೆದುಕೊಂಡು ಬಂದು ಶೋಧ ಕಾರ್ಯಾಚರಣೆ ಮಾಡಲಾಗುತ್ತೆ ಅನ್ನುವ ಚರ್ಚೆಗಳು ನಡೀತಾ ಇತ್ತು. ಆದ್ರೆ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ತುಂಬಾ ಕಷ್ಟ ಅಂತ ಹೇಳಿ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕಿಸುವಂತ ಕೆಲಸವನ್ನ ಎಸ್ಐಟಿ ಮಾಡುತ್ತೆ. ಮಾತುಕತೆಗೂ ಕೂಡ ಮುಂದಾಗುತ್ತೆ. ಆದ್ರೆ ಇಲ್ಲೊಂದ್ ಕಡೆ ಆ ಮಾತುಕತೆ ಇನ್ನೂ ಅಂತಿಮ ಘಟ್ಟಕ್ಕೆ ತಲುಪಿಲ್ಲ. ಹಾಗಾಗಿ ಇವತ್ತು ಏನ್ ಮಾಡ್ತಾರೆ ಎಸ್ಐಟಿ ಅಂತ ಹೇಳಿ ಬೆಳಗ್ಗೆ ಒಂದಷ್ಟು ಚಿಂತನೆ ನಡೀತಾ ಇತ್ತು. ಅದೇ ಸಮಯಕ್ಕೆ ಬೆಳಗ್ಗೆ 10:20ಕ್ಕೆ ಸರಿಯಾಗಿ ಮುಸುಕುದಾರಿ ವ್ಯಕ್ತಿ ತಮ್ಮ ವಕೀಲರ ಜೊತೆಯಲ್ಲಿ ಆಗಮಿಸ್ತಾನೆ. ಅದೇ ಸಂದರ್ಭದಲ್ಲಿ ಪೊಲೀಸ್ ಭದ್ರತೆ ಕೂಡ ಇರುತ್ತೆ. ಆತನೇ ಬೇಡಿಕೊಂಡಂತೆ ನನಗೆ ಪೊಲೀಸ್ ಭದ್ರತೆ ಬೇಕು ಅಂತೇಳಿ ಕೇಳಿಕೊಂಡಂತ ಹಿನ್ನೆಲೆಯಲ್ಲಿ ಆತನಿಗೆ ಪೊಲೀಸ್ ಭದ್ರತೆಯನ್ನು ಕೂಡ ಈಗ ಕೊಡಲಾಗಿದೆ. ಕ್ಕೆ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಬರ್ತಾನೆ. ಅದಾದ ಬಳಿಕ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಬರ್ತಾರೆ. ಅಡಿಷನಲ್ ಎಸ್ಪಿ ಕೂಡ ಆಗಮಿಸ್ತಾರೆ. ಎಸ್ಐಟಿ ಅಧಿಕಾರಿಗಳು ಕೂಡ ಹಿರಿಯ ಅಧಿಕಾರಿಗಳು ಕೂಡ ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ನಂತರ ಸುಮಾರು 11:30 ಸುಮಾರಿಗೆ ಅಲ್ಲಿಂದ ಆತನನ್ನ ಕರ್ಕೊಂಡು ಹೊರಡ್ತಾರೆ. ಈ ನಡುವೆ 13ನೇ ಪಾಯಿಂಟ್ಗೆ ಆತನನ್ನ ಕರ್ಕೊಂಡು ಹೋಗಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ಸುದ್ದಿಯನ್ನ ಮಾಡಿತ್ತು. ಎಸ್ಐಟಿ ಕಚೇರಿಯಿಂದ ಆತನನ್ನ ಕರ್ಕೊಂಡು ಹೊರಟಾಗ ಆತನನ್ನ ಎಸ್ಐಟಿ ಅಧಿಕಾರಿಗಳು 13ನೇ ಪಾಯಿಂಟ್ ಕರ್ಕೊಂಡು ಹೋಗಲ್ಲ. ಬಳಿಕ ಆ ಮುಸುಕುದಾರಿ ವ್ಯಕ್ತಿಯೇ ಇವತ್ತು ಎಲ್ಲ ಅಧಿಕಾರಿಗಳನ್ನ ಹೊಸ ಸ್ಪಾಟ್ ಕರ್ಕೊಂಡು ಹೋಗ್ತಾರೆ. ಧರ್ಮಸ್ಥಳ ದಾಟಿ ಸುಮಾರು 2-3 ಕಿಲೋಮೀಟರ್ ಮುಂದೆ ಸಾಗಿದಾಗ ಅಲ್ಲಿ ಬೋಳಿಯಾರ್ ಅನ್ನುವ ಪ್ಲೇಸ್ ಸಿಗುತ್ತೆ. ಆ ಬೋಳಿಯಾರ್ ಅನ್ನುವ ಸ್ಥಳದಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಬಂದು ಅಲ್ಲಿ ಕೂಡ ಒಂದು ಹೊಸ ಜಾಗವನ್ನ ತೋರಿಸ್ತಾನೆ. ಇವತ್ತು ಆ ಒಂದು ವಿಚಾರವಾಗಿ ಹೊಸ ತಿರುವು ಕೂಡ ಪಡೆದುಕೊಳ್ಳುತ್ತೆ. ಅಲ್ಲಿಗೆ ಸುಮಾರು 12:00ವರೆಗೆ ಹೋಗ್ತಾರೆ. 1 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತಾರೆ. ಅಲ್ಲಿಗೆ ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಒಳಗಡೆ ಶೋಧ ಕಾರ್ಯಾಚರಣೆ ನಡೆಯುವ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಮಾಧ್ಯಮದವರನ್ನ ಹೊರಗಡೆ ಇಡ್ತಾರೆ. ಆದ್ರೆ ಅಲ್ಲೂ ಕೂಡ ಏನೂ ಪತ್ತೆ ಆಗಿಲ್ಲ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಕ್ಕಿದೆ. ಇನ್ನೊಂದು ವಿಚಾರ ಅಂತಂದ್ರೆ, ನಾನು ಹೊಸದಾಗಿ 4 ಜಾಗಗಳನ್ನ ತೋರಿಸ್ತೀನಿ, ಅಲ್ಲಿ ನೀವು ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತೇಳಿ ಆತನೇ ಮನವಿ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅದರ ಮೊದಲ ಭಾಗವಾಗಿ ಇವತ್ತು ಹೊಸ ಜಾಗವನ್ನ ತೋರಿಸಿದ್ದಾನೆ. ಇನ್ನು 3-4 ಹೊಸ ಜಾಗಗಳನ್ನ ಆ ಮುಸುಕುದಾರಿ ವ್ಯಕ್ತಿ ತೋರಿಸ್ತಾನೆ ಅಂತ ಇದೆ. ಇವತ್ತು ಒಂದು ಜಾಗದಲ್ಲಿ ಶೋಧ ಕಾರ್ಯಾಚರಣೆ ಆಗಿದೆ, ಉತ್ಖನನ ಕೂಡ ನಡೆದಿದೆ. ಆದ್ರೆ ಅಲ್ಲಿ ಏನು ಕೂಡ ಪತ್ತೆ ಆಗಿಲ್ಲ. ನಾಳೆ ಮತ್ತೊಂದು ಹೊಸ ಜಾಗವನ್ನ ಮುಸುಕುದಾರಿ ವ್ಯಕ್ತಿ ತೋರಿಸ್ತಾನ. ಆ ಜಾಗದಲ್ಲೇ ಶೋಧ ಕಾರ್ಯಾಚರಣೆ ನಡೆಯುತ್ತಾ ಅಲ್ಲಿವರೆಗೂ ಕೂಡ ಕಾದು ನೋಡಬೇಕು. ಕ್ಯಾಮೆರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಇದರ ನಡುವೆ ಆಪರೇಷನ್ ಕಲ್ಲೇರಿ ಕೂಡ ಠುಸ್ ಆಗಿದೆ. ಮುಸುಕುಧಾರಿ ಎಸ್ಐಟಿಯ ದಿಕ್ಕು ತಪ್ಪಿಸ್ತಾ ಇದ್ದಾನ? ಹಾಗಾದ್ರೆ ಇವತ್ತು ಏನೇನೆಲ್ಲ ಆಯ್ತು, ಡೀಟೇಲ್ಸ್ ಇಲ್ಲಿ. ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಮುಸುಕುದಾರಿ ವ್ಯಕ್ತಿ ದೂರನ್ನ ಕೊಟ್ಟಿದ್ದ. ಆ ದೂರಿನ ಆಧಾರದಲ್ಲಿ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ. ನಿನ್ನೆ ಇಡೀ ದಿನ ಬ್ರೇಕ್ ಕೊಟ್ಟಿದ್ದ ಎಸ್ಐಟಿ ತನಿಖಾ ತಂಡ, ಅದಕ್ಕೆ ಕಾರಣ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಮುಸುಕುದಾರಿ ವ್ಯಕ್ತಿ ನಿನ್ನೆ ತಡವಾಗಿ ಬಂದಿದ್ದೆ. ನಿನ್ನೆ ತನಿಖೆಗೆ ಬ್ರೇಕ್ ಹಾಕಲಾಗಿತ್ತು. ಇವತ್ತು ಬೆಳಗ್ಗೆ 13ನೇ ಪಾಯಿಂಟ್ಗೆ ಆತನನ್ನ ಕರೆದುಕೊಂಡು ಬಂದು ಶೋಧ ಕಾರ್ಯಾಚರಣೆ ಮಾಡಲಾಗುತ್ತೆ ಅನ್ನುವ ಚರ್ಚೆಗಳು ನಡೀತಾ ಇತ್ತು. ಆದ್ರೆ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ತುಂಬಾ ಕಷ್ಟ ಅಂತ ಹೇಳಿ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ